ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅಮ್ಮರೇ ಊಟ ಮಾಡಿ ಬನ್ನಿ. ಬೇಡ ಕಮಲಮ್ಮ, ಒಂದ್ ಲೋಟ ಹಾಲು ಕೊಡಿ ಸಾಕು. ಅಯ್ಯೋ, ಈಗ ಹಾಲು ಕುಡಿತೀರಾ? ಮಧ್ಯರಾತ್ರಿ ಹೊಟ್ಟೆ ಹಸಿಲ್ವಾ? ಸ್ವಲ್ಪ ಊಟ ಮಾಡಿ, ಆಮೇಲೆ ಹಾಲು ಕೊಡ್ತೀನಿ. ಇಲ್ಲ ಕಮಲಮ್ಮ, ಈವ್ನಿಂಗ್ ಸ್ನಾಕ್ಸ್ ತಿಂದೆ ಅಷ್ಟೇ ಸಾಕು. ಇವ್ರು ಯಾಕೆ ನಮ್ಮನೆಗೆ ಬರ್ತಿದ್ದಾರೆ? ಯಾರಮ್ಮ ಅದು? ಅವರೇ, ರಜನಿ ಅಂತ, ಅಶೋಕ್ ಫ್ರೆಂಡು. ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾರೆ. ಅಯ್ಯೋ, ಬೀದಿಲೋಗೋ ಮಾರಿನ ಮನೆಯೊಳಗೆ ಯಾಕೆ ಕರ್ಕೊಂಡ್ಬರ್ತಿದ್ದಾರೆ? ರಜನಿ, ಇವಾಗ ಬಂದ್ಯಮ್ಮ? ಆದಿ ಫೋನ್ ಮಾಡಿ ಎಲ್ಲ ಹೇಳಿದ್ದ. ಪಾಪ ಒಂಟಿ ಹೆಂಗ್ಸು, ಇಷ್ಟೊತ್ತಲ್ಲಿ ಈ ಮಗುನ ಕರ್ಕೊಂಡು ಎಲ್ಲಿ ಹೋಗ್ತಿದ್ದೆ ಹೇಳು? ಈ ಮನೆಗ್ ಬಂದಿದ್ದು ಒಳ್ಳೇದೇ ಆಯ್ತು. ನೀನು ಏನಾಗ್ತಿದೆ ಇಲ್ಲಿ? ನನಗೊಂದು ಅರ್ಥ ಆಗ್ತಿಲ್ಲ. ರಜನಿ, ಏನಾಯ್ತು? ನೀವ್ಯಾಕೆ ಲಗೇಜ್ ಸಮೇತ ಇಲ್ಲಿಗೆ ಬಂದಿದ್ದೀರಾ? ಮೇಡಮ್, ಅದು ನಮ್ಮ ಮನೆ ಓನರ್ ಈ ತಕ್ಷಣನೇ ನೀವು ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ್ರು. ಯಾಕೆ? ನನ್ನ ತಮ್ಮಂದ್ರು ಡ್ರಗ್ಸ್ ಕೇಸಲ್ಲಿ ಜೈಲಲ್ಲಿದ್ದಾರೆ ಮೇಡಮ್. ಅದಕ್ಕೆ ಅಕ್ಕಪಕ್ಕದ ಮನೆಯವರು ನಮ್ಮ ಓನರ್ಗೆ ಕಂಪ್ಲೇಂಟ್ ಮಾಡಿದಾರಂತೆ. ಹಾಗಾಗಿ ಓನರ್ ಬಂದು ಒಂದು ಕ್ಷಣನೂ ಈ ಮನೇಲಿ ಇರಬಾರ್ದು ಅಂತ ಮನೆ ಖಾಲಿ ಮಾಡಕ್ ಹೇಳಿದ್ರು ಮೇಡಮ್. ರಜನಿ, ಇದೇ ಪರಿಸ್ಥಿತಿ ನಮ್ ಶಿವಗಾಮಿಗೂ ಬಂದಿತ್ತಮ್ಮ. ನಿನ್ ನೋವು ಏನು ಅಂತ ಅವಳಿಗೆ ಚೆನ್ನಾಗ್ ಅರ್ಥ ಆಗತ್ತೆ. ತಾನ್ ಅನುಭವಿಸಿರೋ ನೋವು ಬೇರೆ ಯಾವ ಹೆಣ್ಣು ಅನುಭವಿಸ್ಬಾರ್ದು ಅನ್ನೋ ಮನ್ಸಮ್ಮ ಅವಳದು, ಅಲ್ವಾ ಶಿವಗಾಮಿ? ನೀನು ಧಾರಾಳವಾಗಿ ಈ ಮನೇಲೇ ಇರ್ಬೋದಮ್ಮ. ಎಷ್ಟು ದಿವಸ ಬೇಕಾದ್ರೂ ಇರ್ಬೋದು. ನಮ್ ಶಿವಗಾಮಿ ಏನು ಹೇಳಲ್ಲ, ಅಲ್ವೇ ನಮ್ಮ ಶಿವಗಾಮಿ? ಪಾಪ ಕಣಮ್ಮ, ಒಂಟಿ ಹೆಂಗ್ಸು ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾಳೆ ಹೇಳು? ನಾನ್ ಹೇಳಿರೋದ್ರಲ್ಲಿ ತಪ್ಪೇನಾದ್ರೂ ಇದೆಯಮ್ಮ? ರಜನಿ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ ಶಿವಗಾಮಿದು ತಾಯಿ ಕರುಳು. ಯಾರಿಗಾದ್ರೂ ಒಂದ್ ಸ್ವಲ್ಪ ನೋವಾಗಿದೆ ಅಂತ ಗೊತ್ತಾದ್ರೆ ಸಾಕು, ಆ ತಕ್ಷಣನೇ ಅವ್ರಿಗೆ ಸಹಾಯ ಮಾಡ್ಬಿಡ್ತಾಳೆ. ಪುಟ್ಟ ನೋಡು, ಇವ್ರೇ ಶಿವಗಾಮಿ ಆಂಟಿ ಅಂತ. ನಿಮ್ಮಮ್ಮನಿಗೆ ಕೆಲ್ಸ ಕೊಟ್ಟೋರು ಇವ್ರೇ. ಈಗ ನೀವೀ ಮನೇಲಿ ಉಳ್ಕೊಳಕ್ಕೆ ಜಾಗ ಕೊಡ್ತಿರೋದು ಇವ್ರೇ. ನೋಡು ಪುಟ್ಟ, ಹೋಗಿ ಅವರಿಗೆ ಥ್ಯಾಂಕ್ಸ್ ಹೇಳು.
ಕೈ ಮುಗ್ದು ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು. ಅಯ್ಯೋ ಬೇಡ ಪುಟ್ಟ, ಮಕ್ಕಳು ಯಾವತ್ತೂ ಯಾರಿಗೂ ಕೈ ಮುಗಿಬಾರ್ದು. ನಾವು ನಿಮ್ಮನೇಲೇ ಇರ್ಬೋದಾ? ನಾವು ಈ ಮನೇಲೇ ಇರ್ಬೋದಾ ಆಂಟಿ? ನೀವು ಬೇಡ ಅಂದ್ರೆ ನಾವೆಲ್ಲೋಗ್ಬೇಕಂತ ಗೊತ್ತಾಗ್ತಿಲ್ಲ ಆಂಟಿ. ಪಾಪ ಮಗು ಎಷ್ಟು ಮುದ್ದಾಗಿ ಕೇಳ್ತಾ ಇದೆ. ನೀವು ಇಲ್ಲೇ ಇರ್ಬೋದು ಅಂತ ಹೇಳಮ್ಮ ಶಿವಗಾಮಿ. ಮೌನಂ ಸಮ್ಮತಿ ಲಕ್ಷಣಂ. ಒಪ್ಕೊಂಡಾಯ್ತು. ಅಯ್ಯೋ ನಾನೊಬ್ಳು. ರಜನಿ ಬಾಮ್ಮ, ನೀನ್ ಉಳ್ಕೊಳಕ್ಕೆ ರೂಮ್ ತೋರಿಸ್ತೀನಿ. ಪುಟ್ಟ ಬಾ ಕಂದ, ಹೋಗೋಣ. ಬಾರೋ ಆದಿ. ಸರ, ನಿಮ್ಗ ಏನ ಬೇಕಂದ್ರು ನನ್ನ ಹತ್ರ ಕೇಳ್ರಿ. ನನ್ನ ಹೆಂಡತಿನ ಮಾತ್ರ ಕೇಳಾಕ ಹೋಗ್ಬೇಡ್ರಿ. ಅಕ್ಕಿಗೆ ಏನು ಬರುದಿಲ್ರಿ. ನಾವು ಮನ್ಯಾಗಿದ್ದಾಗ ಅಡಿಗೆ ಎಲ್ಲ ನಾನಾ ಮಾಡ್ತಿದ್ದೇರಿ. ನಾನು ಅನ್ನ ಮಾಡಿದ ಕೂಡ್ಲೆ ಅಕ್ಕಿ ಮಾಡ್ಲಿ ಅಂತ ಬಿಟ್ರಿ, ಸಾರು ಮಾಡಕ್ ಹೋಗಿ ರಸಂ ಮಾಡ್ತಿದ್ದಳ್ರಿ, ರಸಂ ಮಾಡಕ್ ಹೋಗಿ ಸಾರು ಮಾಡ್ತಿದ್ದಳ್ರಿ. ಹಾ, ನಾನ್ ನಿಮ್ಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬಂದ್ ಕೊಡ್ಲಾ? ಏ ಹುಚ್ಚು ಕೊಡಿ. ರಾತ್ರಿ ಹೊತ್ತು ಯಾರ್ಯಾರ ಕಾಫಿ ಕುಡಿತಾರನ? ಕಾಫಿ ಕುಡಿದ್ರೆ ನಿದ್ದೆ ಬರಂಗಿಲ್ಲ. ನಿದ್ದೆ ಬರ್ಲಿಲ್ಲ ಅಂದ್ರ ಸಿಟ್ಟು ಬಂದ್ಬಿಡ್ತೈತಿ. ಹೋಗು ಹೋಗು ಹೋಗು. ಆಕಿಗೆ ತಿಳುವಳಿಕಿಲ್ರಿ. ಅಲ್ಲ, ನೀವಿಬ್ರು ಹೀಗೇನ ಕೋಳಿಗಳ ತರ ಕಿತ್ತಾಡ್ತಾನೆ ಇರ್ತೀರಾ? ನೋಡ್ರಿ, ಕೆಲಸದ ವಿಷಯದಾಗ ನನಗ ಪರ್ಫೆಕ್ಟ್ ಇರ್ಬೇಕು. ನೀವೇನ್ ಹಂಗೆ ಕೆಲಸ ಮಾಡಿಸ್ಕೋತೀರಾ? ನಮ್ಗ ಪಗಾರ ಕೊಡ್ತೀರಿ. ಪಗಾರ ಕೊಡ್ತೀರಿ ಅಂತಂದ್ರ ನಾವು ಕೆಲಸ ಮಾಡ್ಬೇಕ್ರಿ.